ಥ್ರೆಡ್ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಗೋಲ್ಡ್ ಕಲರ್ ಬಟ್ಟೆ. ನಾವು ಫಸ್ಟು ಕ್ರಾಸಲ್ಲಿ ಈ ಥರ 1 ಇಂಚು ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. 1 ಇಂಚು ಪಟ್ಟಿಯನ್ನು ಕಟ್ ಮಾಡಿಕೊಂಡು ಆಮೇಲೆ ಇದ್ರ ಮಧ್ಯದಲ್ಲಿ ಥ್ರೆಡನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಹೇಗೆ ಅಂತ ಅನ್ನೋದು ತೋರಿಸ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಈ ಥರ ಹೊಲ್ಕೋಬೇಕು, ಥ್ರೆಡ್ ಇಟ್ಬಿಟ್ಟು. ಅದು ಹೊಲ್ಕೊಂಡಾಗಿದ ನಂತರ ಹೀಗೆ ಉದ್ದಕ್ಕೆ ಹೊಲ್ಕೊಂಡು ಹೋಗ್ಬೋದು. ನೀವು ಒಂದು ಸೈಡ್ ಇರೋ ಅಂಥ ಟೆನ್ಷನ್ ಬೇಕಾದರೂ ಹಾಕ್ಕೊಂಡು ಹೊಲ್ಕೋಬೋದು, ಇಲ್ಲ ಅದು ಥ್ರೆಡ್ಡನ್ನು ಮಧ್ಯದಲ್ಲಿ ಪಾಯಿಂಟ್ ಇಟ್ಕೊಂಡು ನೋಡಿ ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ ಈಗ ನೋಡಿ ಈ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪೂರ್ತಿ ಹೊಲ್ಕೊಂಡಿದ್ದಾಯಿತು. ಗೋಲ್ಡ್ ಕಲರ್ ಬಟ್ಟೆಗೆ ಒಳಗಡೆಗೆ ಥ್ರೆಡ್ ಇಟ್ಬಿಟ್ಟು ಆಮೇಲೆ ಇವಾಗ ನೋಡಿ, ಇವಾಗ ಇದು ನೀಟಾಗಿ ಕರೆಕ್ಟಾಗಿ 1/4 ಇಂಚ್ಗೆ ಅದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಇವಾಗ ಬ್ಲೌಸ್ಗೆ ಯಾವ ಥರ ಇಟ್ಬಿಟ್ಟು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ನೋಡಿ, ಫಸ್ಟ್ ನಾವು ಈ ಥರ ಲೈನಿಂಗ್ಗೆ ಇದು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ಇನ್ನೊಂದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದು ಸ್ಲೀವ್ಸ್ ಬಟ್ಟೆ. ಇದ್ರ ಮೇಲೆ ಇವಾಗ ನಾವು ಲೈನಿಂಗ್ ಬಟ್ಟೆ ಮೇಲೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಪೈಪಿಂಗ್ನ, ಅದನ್ನು ಅದ್ರ ಮೇಲೆ ಇಟ್ಟು ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಪೈಪಿಂಗ್ ಇರೋ ಅಂಥ ಥ್ರೆಡ್ಡು ಟೆನ್ಷನ್ ಮಧ್ಯದಲ್ಲಿ ಓಪನ್ ಇದೆಯಲ್ಲ ಆ ಭಾಗದಲ್ಲಿ ಬರಬೇಕು. ಅಕಸ್ಮಾತ್ ನಿಮಗೆ ಆ ಥರ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಸೈಡ್ ಟೆನ್ಷನ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಇವಾಗ ಇಲ್ಲಿ ನಾವು ಇದಕ್ಕೆ ಕಿನಾರಿಯನ್ನು ಹೊಲ್ಕೋಬೇಕು ಈ ಪೋರ್ಷನಲ್ಲಿ. ನೋಡಿ ಇವಾಗ ಇದು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಾಯ್ತು. ಇವಾಗ ಅಟ್ಯಾಚ್ ಮಾಡ್ಕೊಂಡಾಗಿದ ನಂತರ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಫುಲ್ಲು ಇದೆಲ್ಲ ಸ್ಟಿಚ್ ಮಾಡ್ಕೊಂಡು ಬಿಡಬೇಕು. ಸ್ಟಿಚ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಇದು ಫಿನಿಶಿಂಗು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಈ ಕಡೆ ಭಾಗದಲ್ಲಿ ನೋಡಿ ಇವಾಗ ಇದು ಪೈಪಿಂಗು ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಷ್ಟು ನೀಟಾಗಿ ಇದು ಕಾಣುತ್ತೆ. ನೋಡಿ ಬ್ಲೌಸ್ಗೆ ಈ ಥರ ಮೇಲ್ಗಡೆ ಇದು ಪೈಪಿಂಗ್ ಬಟ್ಟೆ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಿದು ಥ್ರೆಡ್. ಇದು ಹೊಲ್ಕೊಂಡಿದ್ದೀವಲ್ಲ ಥ್ರೆಡ್ ಪೈಪಿಂಗು, ಅದನ್ನು ಈಗ ನೋಡಿ ಇದ್ರ ಮೇಲೆ ಇವಾಗ ನಾವು ಪೈಪಿಂಗ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ನಾವು ಕಾಟನ್ ಬಟ್ಟೆನ ಕ್ರಾಸ್ ಬಟ್ಟೆನ ಹಚ್ಕೊಂಡು ಇದ್ರ ಮೇಲೆ ಹೊಲ್ಕೊಂಡು ಬರಬೇಕು. ಆಮೇಲೆ ಅದ್ರ ಮೇಲೆ ಕಿನಾರಿಯನ್ನು ಹಾಕಬೇಕಾಗುತ್ತೆ. ಒಂದು ಎಳೆ ಇಟ್ಬಿಟ್ಟು ಜಾಯಿಂಟ್ ಮಾಡಿದ್ರೆ ಸಾಕು. ಇದು ಪೂರ್ತಿಯಾಗಿ ಇವಾಗ ಹೊಲ್ಕೊಳ್ಳೋಣ. ನೋಡಿ ಹೊಲ್ಕೊಂಡಾಗಿದ ನಂತರ ನೋಡಿ ಇಲ್ಲಿ ಸೈಡಲ್ಲಿ ನೋಡಿ ಈ ಥರ ಕಾಣುತ್ತೆ. ಆಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದು ನಾವು ಈ ಥರ ಒಳಕ್ಕೆ ಫೋಲ್ಡ್ ಮಾಡಿ ಹಿಮ್ಮಿಂಗ್ ಮಾಡಿದಾಗ ಇದು ಥ್ರೆಡ್ ಪೈಪಿಂಗು ನೀಟಾಗಿ ಕಾಣುತ್ತೆ. ನೋಡಿ ಈ ಥರ ಲೈನಿಂಗ್ನ ನಾವು ಫೋಲ್ಡ್ ಮಾಡಿ ಹೀಗೆ ಹೊಲ್ಕೋಬೇಕು. ಆಮೇಲೆ ಇಲ್ಲಿರೋಂಥ ಬಟ್ಟೆನ ಇದನ್ನು ನಾವು ನೀಟಾಗಿ ಕಟ್ ಮಾಡಬೇಕು. ಇದನ್ನು
ನೋಡಿ ಫ್ರೆಂಡ್ಸ್, ಇವಾಗ ಇದು ಫಿನಿಶಿಂಗ್ ಆಗಿರೋಂಥ ಥ್ರೆಡ್ ಪೈಪಿಂಗ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಷ್ಟು ನೀಟಾಗಿ ಬರುತ್ತೆ. ನಿಮಗೆ ಏನಾದರೂ ಆಪೋಸಿಟ್ ಕಲರಲ್ಲಿ ಬೇಕು ಅಂತಂದರೆ ಈ ಪೈಪಿಂಗ್ನ ನೀವು ಆಪೋಸಿಟ್ ಕಲರ್ ಬಟ್ಟೆ ತೊಗೊಂಡು ಅದರಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಅದು ಸ್ಲೀವ್ಸ್ಗಾಯಿತು. ನೋಡಿ, ಇದು ಬಂದು ಕತ್ತಿಗೆ ಹಾಕಿರೋಂಥ ಪೈಪಿಂಗು. ನೋಡಿದ್ರಲ್ಲ ಫ್ರೆಂಡ್ಸ್, ಪೈಪಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.